ನಮಸ್ಕಾರ. ಜಾಗತಿಕವಾಗಿ ದೇಶಗಳ ನಡುವೆ ರಾಜ್ಯಗಳ ನಡುವೆ ಗೋಡೆಯನ್ನು ಕಟ್ಟಿಕೊಳ್ಳುತ್ತಿರುವಂಥ ಸಂದರ್ಭದಲ್ಲಿ ಇದೇ ಮೊದಲ ಬಾರಿ ಎಂಬಂತೆ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಸೇತುವೆಯನ್ನು ಬೆಸೆಯುವಂಥ ಪ್ರಯತ್ನವನ್ನು ಮಾಡಲಾಗಿದೆ. ಆ ಮೂಲಕ ಗಡಿಗಳನ್ನು ಮೀರಿದಂತೆ ವ್ಯಾಪಾರ, ವಹಿವಾಟು, ವಾಣಿಜ್ಯ, ಜನಸಂಪರ್ಕ, ಅಭಿವೃದ್ಧಿಯ ಒಂದು ಚಿಂತನೆಯಿಂದ ಮೈತ್ರಿ ಸೇತು ಅನ್ನುವಂತಹ ಒಂದು ಸೇತುವೆಯನ್ನು ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಕಟ್ಟಲಾಗಿದೆ. ಭಾರತದ ಪಾಲಿಗೆ ಹೊಸ ಅಭಿವೃದ್ಧಿಯ ಶಕೆಯನ್ನು ಹೊತ್ತು ತರಬಲ್ಲ, ಈಶಾನ್ಯ ರಾಜ್ಯಗಳ ಪಾಲಿಗೆ ಹೊಸತಾದಂಥ ಒಂದು ಅಭಿವೃದ್ಧಿಗೆ ತೆರೆದುಕೊಳ್ಳಬಹುದಾದಂಥ ಅವಕಾಶವನ್ನು ಹೊತ್ತು ತಂದಂಥ, ಅದೇ ರೀತಿಯಲ್ಲಿ ಬಾಂಗ್ಲಾದೇಶಕ್ಕೆ ಹೊಸ ಅವಕಾಶವಾಗಿ ಬಂದಿರತಕ್ಕಂಥ ಈ ಮೈತ್ರಿ ಸೇತುವಿನ ಪ್ರಾಮುಖ್ಯತೆಯನ್ನು, ಸಾಧ್ಯತೆಗಳೇನು ಮತ್ತು ಇದರಿಂದ ಭಾರತಕ್ಕೆ ಮತ್ತು ಈಶಾನ್ಯ ರಾಜ್ಯಗಳಿಗೆ ಯಾವೆಲ್ಲ ಲಾಭಗಳಾಗಲಿದೆ ಎಲ್ಲವನ್ನು ಚರ್ಚೆ ಮಾಡೋಣ. ನಿಮಗೆ ಚರ್ಚೆಗೆ ಸ್ವಾಗತ. ನಾನು ಶ್ರೇಯಾಂಕ ಹೆಸರನಡೆ. ಪ್ರಾರಂಭದಲ್ಲಿ ಮೈತ್ರಿ ಸೇತು ಅನ್ನುವಂಥದ್ದು ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಇರುವಂತಹ 1.9 ಕಿಲೋಮೀಟರ್ ವಿಸ್ತೀರ್ಣದ ವ್ಯಾಪ್ತಿಯ ಒಂದು ಸೇತುವೆ. ಅದನ್ನು ನಮಗೆಲ್ಲ ಗೊತ್ತಿರುವ ಹಾಗೆ ತ್ರಿಪುರಾದ ಸಬ್ರೂಮ್ ಮತ್ತು ಬಾಂಗ್ಲಾದೇಶದ ರಾಮ್ಗರ್ ನಡುವೆ 1.9 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಟ್ಟಿರ್ತಕ್ಕಂಥ ಸೇತುವೆ. ಈ ಮೂಲಕ ಫೇಣಿ ನದಿ ಅನ್ನುವಂಥದ್ದು ನಾವು ಭಾರತದಿಂದ ಅಂದರೆ ತ್ರಿಪುರಾದಿಂದ ಬಾಂಗ್ಲಾದೇಶಕ್ಕೆ ಹೋಗಿ ನಿಧಾನವಾಗಿ ಅದು ಬೇ ಆಫ್ ಬೆಂಗಾಲಿಗೆ ಔಟ್ಫ್ಲೋ ಆಗುವಂಥದ್ದು. ಅಂದರೆ ಚಿತ್ತಗಾಂಗ್ ಪೋರ್ಟ್ ಅನ್ನುವಂಥದ್ದು ಆ ಪೋರ್ಟ್ ಪ್ರದೇಶದಲ್ಲಿ ಈ ನದಿ ಹರಿದು ಹೋಗುವಂಥದ್ದು. ಈ ಮ್ಯಾಪ್ನಲ್ಲಿ ನಾವು ನೋಡ್ತಾ ಇರುವಂತೆ ಬಹಳ ಸುಂದರವಾಗಿರ್ತಕ್ಕಂಥ ಈ ಫೇಣಿ ನದಿಯ ಮೇಲೆ 1.9 ಕಿಲೋಮೀಟರ್ ಸೇತುವೆ. ನಮಗೆಲ್ಲ ಗೊತ್ತು, ಫೇಣಿ ನದಿ ಅನ್ನುವಂಥದ್ದು ಬೇರೆ ಏನೂ ಅಲ್ಲ, ಭಾರತ ಮತ್ತು ಬಾಂಗ್ಲಾದೇಶವನ್ನು ವಿಭಜಿಸುವಂತಹ ಒಂದು ನದಿಯೂ ಕೂಡ ಹೌದು. ಎಸ್, ಹಾಗಾದರೆ ಈ ಒಂದು ಸೇತುವೆ, ಈ ಮ್ಯಾಪ್ಗಳನ್ನು ನೀವು ನೋಡ್ತಾ ಹೋದರೆ ನಿಮಗೆ ಸ್ಪಷ್ಟವಾಗುತ್ತೆ. ಇದು ನಮ್ಮ ಈಶಾನ್ಯ ಸಪ್ತ ಸೋದರಿಯರು ಇರತಕ್ಕಂಥ ಈಶಾನ್ಯ ರಾಜ್ಯಗಳು. ತ್ರಿಪುರ ಅನ್ನುವಂಥದ್ದು ಇಲ್ಲಿರ್ತಕ್ಕಂಥದ್ದು. ಆ್ಯಂಡ್ ಈ ತ್ರಿಪುರಾದ ಸದರ್ನ್ ಪಾರ್ಟ್ನಲ್ಲಿ ಇರುವಂಥದ್ದೇ ಸಬ್ರೂಮ್. ಆ್ಯಂಡ್ ಸಬ್ರೂಮಿನಿಂದ ರಾಮ್ಗಢ್ ಇರ್ತಕ್ಕಂಥದ್ದು ಬಾಂಗ್ಲಾದೇಶದಲ್ಲಿ. ಆ್ಯಂಡ್ ಫೇಣಿ ನದಿಗೆ ಈ ಒಂದು ಸೇತುವೆಯನ್ನು ಕಟ್ಟಲಾಗಿದೆ. ಎಸ್, 2010ರಲ್ಲಿ ಪ್ರಾರಂಭವಾದಂಥ ಈ ಸೇತುವೆ ಕಟ್ಟುವಂಥ ಕೆಲಸ 2021 ಮಾರ್ಚ್ನಲ್ಲಿ ಕೊನೆಗೊಂಡಿದೆ. ವರ್ಚುವಲ್ ಆಗಿ ಇನಾಗ್ರೇಷನ್ ಕೂಡ ಮಾಡಲಾಗಿದೆ. ಆ ಮೂಲಕ ಭಾರತ ಮತ್ತು ಬಾಂಗ್ಲಾದೇಶಕ್ಕೆ ಒಂದು ಸಂಪರ್ಕ ಬೆಸೆಯುವಂಥ ಪ್ರಯತ್ನವನ್ನು ಮಾಡಲಾಗಿದೆ. ಇವತ್ತು ನಾವು ಬಹಳ ಪ್ರಮುಖವಾಗಿ ಏನನ್ನು ನೋಡಬೇಕು ಅಂತ ಹೇಳಿದರೆ, ಈ ಒಂದು ಫೇನಿ ಬ್ರಿಡ್ಜಿನ ಓಪನಿಂಗ್ ಅನ್ನುವಂಥದ್ದು ಇದೆಯಲ್ಲ, ಅದು ಒಂದು ರೀತಿಯಲ್ಲಿ ಐತಿಹಾಸಿಕ ಮೂಮೆಂಟ್ ಅಂತಲೇ ಹೇಳ್ಬೋದು. ಯಾಕೆ? ಬಾಂಗ್ಲಾ ಮತ್ತು ಭಾರತಕ್ಕೆ ಮಾತ್ರ ಕನೆಕ್ಟಿವಿಟಿ ಮಾತ್ರ ಅಲ್ಲ, ನಿಮಗೆ ನೆನಪಿರಲಿ, ನಮಗೆ ಮುಖ್ಯವಾಗಿ ಭಾರತದಿಂದ ಈ ಈಶಾನ್ಯ ರಾಜ್ಯಗಳಿಗೆ ಹೋಗಲಿಕ್ಕೆ ನಮಗೊಂದೇ ಇರ್ತಕ್ಕಂಥದ್ದು ಒಂದೇ ರಸ್ತೆ, ಅದ್ಯಾವುದು? ಚಿಕನ್ ನೆಕ್. ಇನ್ನು ನಾವು ಒಂದು ವೇಳೆ ಬೇ ಆಫ್ ಬೆಂಗಾಲಿನಿಂದ ಹೀಗೆ ಹೋದರೂ ಕೂಡ ನಾವು ಸಿಟ್ವೇ ಪ್ರಾಜೆಕ್ಟು ಅಂದರೆ ಮ್ಯಾನ್ಮಾರ್ ಮೂಲಕ ಸಿಟ್ವೇಯ ಪೋರ್ಟನ್ನು ಬಳಸಿಕೊಳ್ಬೇಕು, ಅಥವಾ ನೇರವಾಗಿ ಚಿತ್ತಗಾಂಗಿಗೆ ಬಂದು ಬಾಂಗ್ಲಾದೇಶದ ಪೋರ್ಟನ್ನು ಬಳಸಿಕೊಂಡೇ ಹೋಗಬೇಕು. ಆದರೆ ಹೀಗೆ ಸಾಗುವಂತಹ ಸಂದರ್ಭದಲ್ಲಿ ಅಗೈನ್ ಬಾಂಗ್ಲಾದೇಶದಿಂದ ಮತ್ತೆ ನಮ್ಮ ಈಶಾನ್ಯ ರಾಜ್ಯಗಳತ್ತ ಹೋಗಬೇಕು ಅಂತ ಹೇಳಿದ್ರು ಕೂಡ ಗಡಿಗಳ ಮೂಲಕವೇ ಹಾದು ಹೋಗಬೇಕು. ನೇರವಾಗಿ ಒಂದು ಬ್ರಿಡ್ಜ್ ಅನ್ನುವಂಥದ್ದು ಇರಲಿಲ್ಲ. ಇದೇ ಮೊದಲ ಬಾರಿಗೆ ತ್ರಿಪುರ ಅನ್ನುವಂಥದ್ದಕ್ಕೆ ಬ್ರಿಡ್ಜನ್ನು ಕಟ್ಟುವ ಮೂಲಕ ನಮಗೆ ಹೊಸ ಓಪನಿಂಗನ್ನು ಕೊಡಲಾಗಿದೆ. ಅದಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು, ತ್ರಿಪುರ ಈಸ್ ಗೋಯಿಂಗ್ ಟು ಬಿ ದಿ ಗೇಟ್ ವೇ ಆಫ್ ನಾರ್ತ್ ಈಸ್ಟ್ ಫಾರ್ ಇಂಡಿಯಾಸ್ ಡೆವಲಪ್ಮೆಂಟ್, ಫಾರ್ ದಿ ಡೆವಲಪ್ಮೆಂಟ್ ಆಫ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅನ್ನುವಂಥದ್ದು. ಆ್ಯಂಡ್ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ಯಾಕಂದರೆ ಫೇಣಿ ಬ್ರಿಡ್ಜ್ ಅನ್ನುವಂಥದ್ದು ನಮ್ಮ ಒಟ್ಟಾರೆ ಈ ಈಶಾನ್ಯ ರಾಜ್ಯಗಳ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಅಂದರೆ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಸಹಾಯ ಮಾಡಲಿಕ್ಕಿದೆ. ಅಲ್ಲಿನ ಜನರಿಗೆ ಹೊಸ ಉದ್ಯೋಗಾವಕಾಶ, ಹೊಸತಾದಂಥ ಒಂದು ಟ್ರೇಡ್ ಒಂದೊಂದು ಇನ್ಸೆಂಟಿವ್ಗಳ ಮೂಲಕ, ಟ್ರೇಡ್ ಪುಷಪ್ಗಳ ಮೂಲಕ, ಆ್ಯಂಡ್ ಬಹಳ ಪ್ರಮುಖವಾಗಿ ಅಲ್ಲಿ ವ್ಯಾಪಾರ ವಾಣಿಜ್ಯ ಆಗುತ್ತೆ ಅಂತ ಹೇಳಿದರೆ ಇಂಡಸ್ಟ್ರಿಯಲ್ ಹಬ್ ಆಗಿಯೂ ಕೂಡ, ಅದೊಂದು ರೀತಿಯ ಟ್ರೇಡ್ ರೂಟ್ ಆಗಿಯೂ ಕೂಡ ಡೆವಲಪ್ ಆಗುತ್ತೆ. ಆ ಮೂಲಕ ಗ್ರೋತ್, ಎಂಪ್ಲಾಯ್ಮೆಂಟ್, ಎಕನಾಮಿಕ್ ಆ್ಯಕ್ಟಿವಿಟಿ ಪ್ರತಿಯೊಂದು ಕೂಡ ಅವರ ಅಂದರೆ ಅಲ್ಲಿರ್ತಕ್ಕಂಥ ಜನರ ಮತ್ತು ಆ ಪ್ರದೇಶದ ಓವರಾಲ್ ಅಭಿವೃದ್ಧಿಗೆ ಪೂರಕವಾಗಲಿದೆ. ನಮಗೆಲ್ಲ ಗೊತ್ತಿರಬೇಕು, ತ್ರಿಪುರ ಈಸ್ ಅ ಎನರ್ಜಿ ಸರ್ಪ್ಲಸ್ ಸ್ಟೇಟ್. ಆ್ಯಂಡ್ ವಾಟರ್ನ ಸಂದರ್ಭದಲ್ಲಿ ಒಂದಷ್ಟು ನದಿಗಳು ಹರಿದು ಹೋದರೂ ಕೂಡ ಗ್ರಾಸ್ ಆಗಿ ನೋಡಿದ್ರೆ ಸುಮಾರು 7,000 ಜನಸಂಖ್ಯೆ ಇರತಕ್ಕಂಥ ಪ್ರದೇಶದಲ್ಲಿ ಬೇಸಿಗೆಯ ಸಂದರ್ಭದಲ್ಲಿ ಒಂದಷ್ಟು ಸಮಯದಲ್ಲಿ ವಾಟರ್ ಡೆಫಿಸಿಟ್, ವಾಟರ್ನ ಕೊರತೆ ಅನ್ನುವಂಥದ್ದು ಇದ್ದದ್ದೇ. ಹಾಗಾಗಿ ವಾಟರ್ ಶೇರಿಂಗ್ ಪ್ರಿನ್ಸಿಪಲ್ಗೂ ಕೂಡ ಇದೊಂದು ನಾಂದಿ ಹಾಡಲಿಕ್ಕಿದೆ ಅನ್ನುವಂಥದ್ದು ಬಹಳ ಗಂಭೀರವಾಗಿ ಅರ್ಥ ಮಾಡ್ಕೊಳ್ಬೇಕು. ದ ನೇಮ್ ಮೈತ್ರಿ ಸೇತು ಅಂದರೆ ಬೇರೆ ಏನೂ ಅಲ್ಲ, ನಮಗೆಲ್ಲ ಗೊತ್ತು ಸಂಸ್ಕೃತದ ಪದ ಮೈತ್ರಿ
ಹಿಂದಿಯ ಪದ ಮೈತ್ರಿ. ಮೈತ್ರಿ ಅಂದರೆ ಬೈಲ್ಯಾಟ್ರಲ್ ರಿಲೇಷನ್ಸ್, ಅಂದರೆ ಒಂದು ಫ್ರೆಂಡ್ಲಿ ರಿಲೇಷನ್ಸನ್ನು ರೈಸ್ ಆಗ್ತಾ ಇರ್ತಕ್ಕಂಥದ್ದಕ್ಕೆ ಮೈತ್ರಿ ಅನ್ನುವಂಥ ಹೆಸರನ್ನು ನೀಡಲಾಗಿದೆ. ನಾನು ಹೇಳಿದೆ, ಗೋಡೆಗಳನ್ನು ಕಟ್ಟಿಕೊಳ್ಳುತ್ತೇವೆ. ಸಾಮಾನ್ಯವಾಗಿ ನೇಬರ್ಸ್ ಆಗಿರ್ಬೋದು ಅಥವಾ ಶತ್ರು ರಾಷ್ಟ್ರಗಳು ಅಂದ ತಕ್ಷಣ ನಾವು ಗೋಡೆಗಳನ್ನು ಕಟ್ಟಿಕೊಳ್ಳುತ್ತೇವೆ, ಯಾಕಂದರೆ ಅದು ನಮ್ಮ ರಕ್ಷಣೆಗೆ. ಆದರೆ ನಮ್ಮ ಸುತ್ತಮುತ್ತಲಿನ ದೇಶಗಳ ಜೊತೆಗೆ, ರಾಜ್ಯಗಳ ಜೊತೆಗೆ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸಲಿಕ್ಕೆ ನಾವು ಸೇತುವೆಯನ್ನು ಬೆಸೆಯಬೇಕಾದಂಥ ಅನಿವಾರ್ಯತೆ ಇದೆ. ನೀವು ಯುರೋಪಿನ ದೇಶಗಳನ್ನು ನೋಡಿ, ಅಥವಾ ಬೇಡ, ಭಾರತವೇ ನೇಪಾಳದ ಜೊತೆಗೆ ಓಪನ್ ಬಾರ್ಡರ್ ಅಗ್ರಿಮೆಂಟನ್ನು ಫಾಲೋ ಮಾಡ್ತಾ ಇದೆ. ಭೂಟಾನದ ಜೊತೆಗೆ ಓಪನ್ ಬಾರ್ಡರ್ ರೀತಿಯಲ್ಲಿ ನಾವು ನಮ್ಮ ಒಂದು ಸಂಪರ್ಕವನ್ನು ಇಟ್ಟುಕೊಂಡಿದ್ದೇವೆ. ಆದರೆ ಬಾಂಗ್ಲಾದೇಶದ ಜೊತೆಗೆ ಇದೇ ಮೊದಲ ಬಾರಿಗೆ ಎಂಬಂತೆ ಇಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. 1.9 ಕಿಲೋಮೀಟರ್ ಸಬ್ರೂಮಿಂದ ರಾಮ್ಗರ್. ಇದರಿಂದ ಏನು ಬಹಳ ಪ್ರಮುಖವಾಗಿ ಭಾರತಕ್ಕೆ ಲಾಭ? ಅಫ್ಕೋರ್ಸ್ ಇಟ್ಸ್ ಗೇಟ್ ವೇ ಆಫ್ ವಾಟ್ ಯು ಸೇ ಇಂಡಿಯಾ ಆಗುತ್ತೆ, ಅಥವಾ ಗೇಟ್ ವೇ ಫಾರ್ ನಾರ್ತ್ ಈಸ್ಟ್ ಆಗುವಂಥದ್ದು. ಇದೆಲ್ಲವೂ ಕೂಡ ನಮಗೆ ಗೊತ್ತಿರ್ತಕ್ಕಂಥದ್ದು. ಆದರೆ ಇದಕ್ಕಿಂತಲೂ ಒಂದು ಮಿಗಿಲಾಗಿ ನಾನು ಈಗಾಗಲೇ ಹೇಳಿದೆ, ನಮಗೆ ಚಿತ್ತಗಾಂಗ್ ಪೋರ್ಟಿಗೆ ಆಕ್ಸೆಸ್ ಸಿಗುತ್ತೆ. ಇದರಿಂದ ಬೇರೆ ಏನೂ ಆಗದೇ ಇದ್ದರೂ ಕೂಡ ಸುಮಾರು 2,000 ಕಿಲೋಮೀಟರ್ನ ಒಂದು ಸಂಪರ್ಕ ಅಥವಾ ಒಂದು ಹಾದಿ ಕಡಿಮೆಯಾಗಿ 80 ಕಿಲೋಮೀಟರ್ಗೆ ಇಳಿಯುತ್ತೆ. ಅದನ್ನೇ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. 133 ಕೋಟಿ ವೆಚ್ಚದಲ್ಲಿ ಈ ಒಂದು ಸೇತುವೆಯನ್ನು ಕಟ್ಟಲಿದ್ರು ಕೂಡ, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ 1.9 ಕಿಲೋಮೀಟರ್ಸಿಗೆ 133 ಕ್ರೋರ್ಸು. 10 ವರ್ಷಕ್ಕೂ ಅಧಿಕ ಸಮಯವನ್ನು ಹಿಡಿದಿದೆ. ಆ್ಯಂಡ್ ನಮಗೆಲ್ಲ ಗೊತ್ತು, ಭಾರತ ಸರ್ಕಾರದ್ದೇ ಅಂದರೆ ನ್ಯಾಷನಲ್ ಹೈವೇ ಮಿನಿಸ್ಟ್ರಿಯಲ್ಲೇ ಬರ್ತಕ್ಕಂಥ ನ್ಯಾಷನಲ್ ಹೈವೇಸ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ನ ಅಡಿಯಲ್ಲಿ ಈ ಒಂದು ಸೇತುವೆಯನ್ನು ಕಟ್ಟಲಾಗಿದೆ. ವಿತ್ ಇನಾಗ್ರೇಷನ್ ಇಲ್ಲಿ ಒಂದು ಏನಾಗ್ತಾ ಇದೆ, ನಮಗೆ 80 ಕಿಲೋಮೀಟರ್ನಷ್ಟು ವ್ಯಾಪ್ತಿ, ಅಂದರೆ 2,000 ಕಿಲೋಮೀಟ್ರ್ ಉಳಿತಾಯವಾಗಿ 80 ಕಿಲೋಮೀಟ್ರ್ ಸಿಗುತ್ತೆ. ಹೇಗೆ ಸಿಗುತ್ತೆ ನೋಡಿ, ಇಲ್ಲಿ ತ್ರಿಪುರಾದಿಂದ ಈ ಬ್ರಿಡ್ಜ್ ಅನ್ನುವಂಥದ್ದು ಇಲ್ಲಿ ತ್ರಿಪುರಾದಿಂದ, ಸದರ್ನ್ ತ್ರಿಪುರಾದಿಂದ ರಾಮ್ಗರಿಗೆ ಸಿಗುತ್ತೆ. ಅಲ್ಲಿಂದ ರಾಮ್ಗರ್ನಿಂದ ಚಿತ್ತಗಾಂಗ್ ಪೋರ್ಟ್ ಅನ್ನುವಂಥದ್ದು ಕೇವಲ 80 ಕಿಲೋಮೀಟರ್. ಈ ಚಿತ್ತಗಾಂಗ್ ಪೋರ್ಟಿಗೆ ನಾವು ವೆಸ್ಟ್ ಬೆಂಗಾಲಿನಿಂದ ನೇರವಾಗಿ ಈ ಚಿತ್ತಗಾಂಗ್ ಪೋರ್ಟಿಗೆ ನಮ್ಮ ಸಪ್ಲೈಸ್ಗಳನ್ನು ಕಳಿಸಿಕೊಟ್ರೆ, ಅದು ಟ್ರೇಡ್ ಇರ್ಬೋದು, ಕಾರ್ಗೋ ಇರ್ಬೋದು, ಫುಡ್ ಇರ್ಬೋದು, ನಾರ್ತ್ ಈಸ್ಟಿಗೆ ಇನ್ನಷ್ಟು ಡೀಪನ್ನಾಗಿ ಕನೆಕ್ಟ್ ಮಾಡುವಂಥ ಸಂಗತಿಗಳಿರ್ಬೋದು, ಯಾವುದೇ ಸಂಗತಿಗಳನ್ನು ಚಿತ್ತಗಾಂಗ್ ಪೋರ್ಟನ್ನು ಬಳಸಿಕೊಂಡು ನಾವು ನಾರ್ತ್ ಈಸ್ಟಿಗೆ ಸುಲಭವಾಗಿ ತಲುಪ್ಬೋದು. ಕೇವಲ ಚಿಕನ್ ನೆಕ್ಕಿನ ರೋಡ್ನ ಮೂಲಕವೇ ಡಿಪೆಂಡ್ ಆಗೋದಕ್ಕಿಂತ ರೋಡ್ ಅನ್ನುವಂಥದ್ದು ಕಾಸ್ಟ್ಲಿ ಆಗಿರುತ್ತೆ, ವಾಟರ್ ವೇ ಅನ್ನುವಂಥದ್ದು ಚೀಪ್ ಆಗಿರುತ್ತೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಇದೇ ರೀತಿಯ ಒಂದು ಸ್ಟ್ರಾಟಜಿಯನ್ನು ನಾವು ಎಲ್ಲಿ ಫಾಲೋ ಮಾಡ್ತಾ ಇದ್ದೇವೆ? ಇರಾನ್ ಜೊತೆಗೆ, ಎಲ್ಲಿ ನಮಗೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಅಡ್ಡ ಇರುವ ಕಾರಣ, ಅಫ್ಘಾನ್ ಜೊತೆಗೆ ನೇರ ಸಂಪರ್ಕ ಸಿಗದ ಕಾರಣ, ನಾವು ಇರಾನ್ ಜೊತೆಗೆ ಚಾಬಹಾರ್ ಪೋರ್ಟ್ ಪ್ರಾಜೆಕ್ಟಿನ ಮೂಲಕ ಚಾಬಹಾರ್ನಿಂದ ಅಲ್ಲಿಗೆ ಲ್ಯಾಂಡ್ ಕನೆಕ್ಟಿವಿಟಿಯನ್ನು ಕಂಡುಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದೇ ಒಂದು ರೀತಿಯ ಆಲ್ಟರ್ನೇಟಿವ್ ರೂಟಾಗಿ ಇಲ್ಲಿ ನಾವು ಕನೆಕ್ಟ್ ಮಾಡ್ಬೋದು. ನೋಡಿ, ಡಿಸ್ಟೆನ್ಸ್ ಕಡಿಮೆ ಆಗುತ್ತೆ, ಟ್ರಾವೆಲ್ ಟೈಮ್ ಕಡಿಮೆ ಆಗುತ್ತೆ, ಚೀಪ್ ಆಗುತ್ತೆ, ಆ್ಯಂಡ್ ಈ ಎಲ್ಲ ಫೆಸಿಲಿಟಿಗಳು ಭಾರತೀಯರಿಗೆ ಸಿಗುತ್ತೆ ಅನ್ನೋದನ್ನು ಕೂಡ ನಾವು ಮರಿಬಾರ್ದು. ಇದರ ಮಲ್ಟಿಪ್ಲೈಯರ್ ಎಫೆಕ್ಟು, ಇದರ ಪಾಸಿಟಿವ್ ಎಕ್ಸ್ಟರ್ನಾಲಿಟೀಸು ಬಾಂಗ್ಲಾದೇಶಕ್ಕೂ ಸಿಗುತ್ತೆ. ಅದಕ್ಕೆ ಈ ಮೈತ್ರಿ ಯೋಜನೆಗೆ ಅವರು ಕೂಡ ಜೊತೆಯಾಗಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಈ ಒಂದು ಸೇತುವೆ ಬೆಳೆಸೋದ್ರಿಂದ ನಮ್ಮ ಇನ್ನಷ್ಟು ಏನು ಬಾಂಗ್ಲಾ ಮತ್ತು ಭಾರತದ ನಡುವಿನ ಸಂಬಂಧ ವೃದ್ಧಿಸುತ್ತೆ. ಆ್ಯಂಡ್ ಇಂಪಾರ್ಟೆಂಟ್ಲಿ, ನಾನು ಅವಾಗಿಂದ ಹೇಳ್ತಾ ಇದ್ದೆ, ಕೇವಲ ನಾರ್ತ್ ಈಸ್ಟಿಗಲ್ಲ, ಕೇವಲ ಭಾರತಕ್ಕೆ ಮಾತ್ರ ಅಲ್ಲ, ಬಾಂಗ್ಲಾದೇಶಕ್ಕೂ ಕೂಡ ತನ್ನ ಪ್ರಾಡಕ್ಟನ್ನು ಭೂತಾನ್, ನೇಪಾಲ್ ಸೇರಿದಂತೆ ಈ ಬದಿಯಲ್ಲಿ ಅದನ್ನು ಸಾಗಿಸಲಿಕ್ಕೆ, ಅದನ್ನು ವ್ಯಾಪಾರ ಮಾಡಲಿಕ್ಕೆ, ಅದಕ್ಕೆ ಒಂದು ಮಾರ್ಕೆಟ್ ಅನ್ನುವಂಥದ್ದು ಓಪನ್ ಅಪ್ ಆಗುತ್ತೆ. ಆ ಕಾರಣದಿಂದಲೂ ಕೂಡ ಈ ಬ್ರಿಡ್ಜ್ ಅನ್ನುವಂಥದ್ದು ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತದೆ. ಆ್ಯಂಡ್ ಫೆನಿ ರಿವರ್ ಬಗ್ಗೆ ನಾವೆಲ್ಲ ತಿಳ್ಕೊಳ್ಳೇಬೇಕು. ಫೆನಿ ರಿವರ್ ಅನ್ನುವಂಥದ್ದು ಇಂಡಿಯಾ ಮತ್ತು ಬಾಂಗ್ಲಾದೇಶನ ಒಂದು ಬಾರ್ಡರ್ನ ರೀತಿಯಲ್ಲಿ ಕೆಲಸ ಮಾಡುತ್ತದೆ, ಗಡಿಯ ರೀತಿಯಲ್ಲಿ ಕೆಲಸ ಮಾಡುತ್ತದೆ. ಆ್ಯಂಡ್ ಸೌತ್ ತ್ರಿಪುರಾ ಡಿಸ್ಟ್ರಿಕ್ಟ್ನಲ್ಲಿ ಹುಟ್ಟುವಂಥದ್ದು. ಆ್ಯಂಡ್ ಸಬ್ರೂಮ್ನಿಂದ ಪಾಸಾಗಿ, ಆ ಪಟ್ಟಣದಿಂದ ಪಾಸಾಗಿ ಇಂಡಿಯಾ ಸೈಡಿಂದ ಹೋಗಿ ನೇರವಾಗಿ ಬಾಂಗ್ಲಾದೇಶಿಗೆ ಹೋಗುತ್ತೆ. ಬಾಂಗ್ಲಾದೇಶ್ ರಾಮನಗರದ ಮೂಲಕ ಹಾದು ಹೋಗಿ ರಾಮ್ನಗರ್ ಮೂಲಕ ಹಾದು ಹೋಗಿ ಬೇ ಆಫ್ ಬೆಂಗಾಲ್ಗೆ ಫ್ಲೋ ಆಗುತ್ತೆ. ಅಲ್ಲೇ ಇರ್ತಕ್ಕಂಥದ್ದು ಚಿತ್ತಗಾಂಗ್ ಪೋರ್ಟ್ ಪ್ರಾಜೆಕ್ಟ್ ಬಾಂಗ್ಲಾದೇಶದ ಜೊತೆಗೆ ನಾವು ಅಗ್ರಿಮೆಂಟ್ ಮಾಡ್ಕೊಳ್ತಾ ಇರುವಂಥದ್ದು. ಆ್ಯಂಡ್ ಇಲ್ಲಿಯ ತನಕ ನಮ್ಗೆ ಗೊತ್ತು, ನಾವು ಇಂಡಸ್ ವಾಟರ್ ಟ್ರೀಟಿ ಯಾರ ಜೊತೆಗೆ? ಪಾಕಿಸ್ತಾನದ ಜೊತೆಗೆ ಮಾಡ್ಕೊಂಡಿದ್ದೇವೆ. ಯಾವ ಕಾರಣಕ್ಕೋಸ್ಕರ? ಇಂಡಸ್ ವಾಟರನ್ನು ಹೇಗೆ ಶೇರ್ ಮಾಡ್ಕೊಳ್ಬೇಕು ಅಂತ. ಅದು ವರ್ಲ್ಡ್ ಬ್ಯಾಂಕ್ ಮಾನಿಟರ್ಡ್ ಕೂಡ. ಎಸ್, ಹಾಗಾದರೆ ಇಲ್ಲಿ ನಾವು ಬಾಂಗ್ಲಾದೇಶದ ಜೊತೆಗೆ ಬೇರೆ ಬೇರೆ ಫರಕ್ಕಾ ಬ್ಯಾರೇಜ್ ಬಗ್ಗೆ ಮಾತಾಡ್ತೇವೆ. ವೆಸ್ಟ್ ಬೆಂಗಾಲ್ನ ಸಂದರ್ಭದಲ್ಲಿ ಈ ನದಿಗಳನ್ನು ನದಿ ವಾಟರನ್ನು ಶೇರ್ ಮಾಡುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ವಿವಾದಗಳಾಗ್ತಾ ಇರ್ತಕ್ಕಂಥ
ಇರ್ತಕ್ಕಂಥದ್ದು ರಾಜಕೀಯ ಸಂದರ್ಭದಲ್ಲಿ. ಆದರೆ ತ್ರಿಪುರಾದ ಈ ಒಂದು ವಾಟರ್ ಶೇರಿಂಗ್ ಅನ್ನುವಂಥದ್ದು ಇದೆಯಲ್ಲ, ಇದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಇದು ಒಂದು ಹೊಸ ಫಿಲಿಪನ್ನು ಕೊಡಬಲ್ಲದು. ನಮ್ಮ ಮತ್ತು ಬಾಂಗ್ಲಾದೇಶದ ನಡುವೆ ಫೇನಿ ನದಿಗೆ ಸಂಬಂಧಿಸಿದಂತೆ ಯಾವುದೇ ಒಪ್ಪಂದ ಆಗಿಲ್ಲ. ಕೇವಲ ಇಲ್ಲಿ ಟ್ರೇಡ್ ಆ್ಯಂಡ್ ಕಾಮರ್ಸ್ ಅಂದರೆ ವ್ಯಾಪಾರ ವಹಿವಾಟಿನ ಬಗ್ಗೆ ಮಾತ್ರ ಆಗಿರ್ತಕ್ಕಂಥದ್ದು. ಆದರೆ ನಮಗೆಲ್ಲ ಗೊತ್ತಿರಬೇಕು, ತ್ರಿಪುರಾದಲ್ಲಿ ಇರ್ತಕ್ಕಂಥ ಗ್ರೌಂಡ್ ವಾಟರ್ನಲ್ಲಿ ಸಾಕಷ್ಟು ಐರನ್ ಕಂಟೆಂಟ್ ಇದೆ, ಕಬ್ಬಿಣದ ಅಂಶಗಳು ಹೆಚ್ಚಿದೆ. ಅಂದರೆ ಕಬ್ಬಿಣದ ಪೊಲ್ಯೂಷನ್ ಆಗಿರಬಹುದಾದಂಥ ಸಾಧ್ಯತೆ ಇರುತ್ತೆ ಅಂತ ವರದಿಗಳು ಹೇಳಿವೆ. ಅಂದರೆ ತ್ರಿಪುರಾದ ಜನರಿಗೆ ಫ್ರೆಶ್ ವಾಟರ್ನ ಅನಿವಾರ್ಯತೆ ಇದೆ. ಈ ಸಂದರ್ಭದಲ್ಲಿ ನಾವೇನಾದರೂ ಈ ಒಂದು ಬಾಂಗ್ಲಾದೇಶದ ಜೊತೆಗೆ ರಿವರ್ ವಾಟರ್ ಒಪ್ಪಂದವನ್ನು ಮಾಡಿಕೊಂಡ್ರೆ, ಈಗಾಗಲೇ 2019ರಲ್ಲಿ ಸೆಕ್ರೆಟರಿ ಲೆವೆಲ್ನಲ್ಲಿ ಒಂದು ಜಾಯಿಂಟ್ ರಿವರ್ಸ್ ಕಮಿಷನ್ ಅನ್ನುವಂಥದ್ದು ಢಾಕಾದಲ್ಲಿ ಭಾರತ ಮತ್ತು ಬಾಂಗ್ಲಾದೇಶದ ಸೆಕ್ರೆಟರೀಸ್ಗಳು ಮೀಟಾಗಿ 7 ನದಿಗಳನ್ನು ಹೇಗೆ ವಾಟರ್ ಶೇರಿಂಗ್ ಮಾಡ್ಕೊಳ್ಬೋದು, ಪರಸ್ಪರವಾಗಿ ಹೇಗೆ ಬಳಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ. ಯಾವುದೆಲ್ಲ ಅದು 7 ನದಿಗಳು ಬಹಳ ಗಂಭೀರ, ಪ್ರಮುಖ, ಅರ್ಥ ಮಾಡ್ಕೊಳ್ಳಿ. ಮನು, ಮುಹುರಿ, ಖೋವಾಯ್, ಗುಮ್ತಿ, ಧಾರ್ಲಾ, ದೂದ್ ಕುಮಾರ್ ಆ್ಯಂಡ್ ಫೇನಿ ಅನ್ನುವಂಥದ್ದು. ಈ 7 ನದಿಗಳನ್ನು ಸರಿಯಾಗಿ ಬಳಸ್ಕೊಂಡ್ರೆ ಒಂದು ರೀತಿಯ ಇಬ್ಬರಿಗೂ ಕೂಡ ಉಪಯೋಗ ಆಗುವಂತೆ ಹೆಚ್ಚುವರಿ ಹೋಗುವಂಥದ್ದು ಟರ್ನ್ ಮಾಡ್ಬೋದಾ, ಕನೆಕ್ಟ್ ಮಾಡ್ಕೊಳ್ಬೋದಾ, ವಾಟರ್ ಡೆಫಿಸಿಟ್ ಇರುವ ಕಡೆ ಸರ್ಪ್ಲಸ್ನಿಂದ ಹರಿಸ್ಬೋದಾ, ಈ ಎಲ್ಲ ಆಲೋಚನೆಗಳನ್ನು ಮಾಡಿಕೊಳ್ಳುವ ಮೂಲಕ ತ್ರಿಪುರಾ ಮತ್ತು ನಾರ್ತ್ ಈಸ್ಟ್ನಲ್ಲಿ ಎಲ್ಲೆಲ್ಲಿ ವಾಟರ್ ಡೆಫಿಸಿಟ್ ಇದೆ ಅಲ್ಲಿ ವಾಟರನ್ನು ಒದಗಿಸುವಂಥ ಕೆಲಸ ಮಾಡ್ಬೋದು. ಈ 7 ನದಿಗಳ ಮ್ಯಾಪನ್ನು ಸಾಧ್ಯ ಆದರೆ ನೋಡುವಂಥ ಪ್ರಯತ್ನ ಮಾಡಿ, ಬಹಳ ಇಂಪಾರ್ಟೆಂಟ್. ಆ್ಯಂಡ್ ಅಫ್ಕೋರ್ಸ್ ಈ ಓಪನ್ ಮಾಡ್ತಾ ಇದ್ದೇವೆ, ನಮಗೆಲ್ಲ ಗೊತ್ತು ಬಾಂಗ್ಲಾದೇಶದ ಜೊತೆಗೆ ಪ್ರತಿ ವರ್ಷ ನಾವು ಸೆಕ್ಯೂರಿಟಿ ಥ್ರೆಟ್ ಯಾವುದಿರುವಂಥದ್ದು, ಇನ್ಫಿಲ್ಟ್ರೇಷನ್. ಅದು ರೋಹಿಂಗ್ಯಾ ಇರ್ಬೋದು, ಬಾಂಗ್ಲಾದೇಶಿಗಳಿರ್ಬೋದು, ಯಾರಾದರೂ ಇರ್ಬೋದು, ಬರ್ತಾರೆ ಅಂಥೇಳಿ. ಅದಕ್ಕೋಸ್ಕರ ಆ ಒಂದು ಸೇತುವೆ ಮೇಲೆ ಒಂದು ಇಂಟಗ್ರೇಟೆಡ್ ಚೆಕ್ ಪೋಸ್ಟ್ ಇಟ್ ಇಸ್ ವೆರಿ ನೆಸೆಸಿಟಿ. ಯಾವುದೇ ಅಂತಾರಾಷ್ಟ್ರೀಯ ಬಾರ್ಡರ್ಗಳಲ್ಲಿ ಈ ರೀತಿ ಸೇತುವೆ ಕಟ್ಟಿದಾಗ ಅಲ್ಲಿ ಒಂದು ಚೆಕ್ ಪೋಸ್ಟ್ ಬೇಕಾಗಿರುತ್ತೆ. ಪಾಸ್ಪೋರ್ಟನ್ನು ನೋಡಿಕೊಂಡು ಈ ಟ್ರೇಡ್ ಇದಕ್ಕೋಸ್ಕರನೇ ಯೂಸ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಆ್ಯಂಡ್ ಬಹಳ ಇಂಪಾರ್ಟೆಂಟು ಈ ಮೈತ್ರಿ ಸೇತುವೆಯ ಒಂದು ಪಿಕ್ಚರೈಸೇಷನ್ ಅಲ್ಲ ಈ ಸಂದರ್ಭದಲ್ಲಿ ಗಮನಿಸ್ಕೊಳ್ಳಿ. ನಮಗೆ ತ್ರಿಪುರ ಸಬ್ರೂಮ್ನ ಮೂಲಕ ರಾಮ್ಗರ್ ಮೂಲಕ ಚಿತ್ತಗಾಂಗ್ 80 ಕಿಲೋಮೀಟರ್ ಡಿಸ್ಟೆನ್ಸ್. 80 ಕಿಲೋಮೀಟರ್ನಲ್ಲಿ ನಮಗೆ ಒಂದು ಸಾಗರ ಮಾರ್ಗವಾಗಿ ಬರುವಂಥ ಕಾರ್ಗೋಸ್ಗಳನ್ನು ನೇರವಾಗಿ ತ್ರಿಪುರಾಕ್ಕೆ ಸಲ್ಲಿಸ್ಬೋದು. ಮತ್ತು ನಾರ್ತ್ ಈಸ್ಟ್ನಲ್ಲಿ ಪ್ರೊಡ್ಯೂಸ್ ಆಗಿದ್ದು ಅಗೇನ್ ಈ ಒಂದು ಮಾರ್ಗದಲ್ಲಿ ಸಾಗಿಸುವ ಮೂಲಕ ಒಂದು ಬಾಂಗ್ಲಾದೇಶಿಗೂ ಕೂಡ ಸಾಗಿಸ್ಲಿಕ್ಕೆ ಸಾಧ್ಯ ಇದೆ. ಮಾರ್ಕೆಟಿಗೆ ಕನೆಕ್ಟಿವಿಟಿ ಡೀಪನ್ ಆಗುತ್ತೆ. ಆ್ಯಂಡ್ ಭಾರತಕ್ಕೂ ಕೂಡ ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ, ಅಥವಾ ಈ ಸೌತ್ ಈಸ್ಟ್ ಏಷ್ಯಾ ಅಂತ ನಾವು ಕರಿತೇವೆ, ಈ ಸೌತ್ ಈಸ್ಟ್ ಏಷ್ಯಾದ ಒಂದು ಆಸಿಯಾನ್ ಕಂಟ್ರೀಸ್ಗಳಿಗೂ ಕೂಡ ನಮ್ಮ ಪ್ರಾಡಕ್ಟ್ಸ್ಗಳನ್ನು ನಾರ್ತ್ ಈಸ್ಟಿನ ಪ್ರಾಡಕ್ಟ್ಸ್ಗಳನ್ನು ಸಪ್ಲೈ ಮಾಡಲಿಕ್ಕೆ ಒಂದು ಹೊಸ ರೂಟ್ ಓಪನ್ ಅಪ್ ಆಗಿದೆ. ಆ್ಯಂಡ್ ಅಫ್ಕೋರ್ಸ್ ಇಷ್ಟೆಲ್ಲ ಗೊತ್ತಾದ ಮೇಲೆ ಒಂದಷ್ಟು ಸಂಗತಿಗಳನ್ನು ಹೀಗೆ ತಿಳ್ಕೊಂಡ್ರೆ ಬಹಳ ಉತ್ತಮವಾಗಿರುತ್ತೆ. ಮತ್ತು ಇಂಡಿಯಾ ಬಾಂಗ್ಲಾದೇಶ್ ಸಂಬಂಧಕ್ಕೆ ಒಂದೊಂದು ಹೊಸದಾದಂಥ ಅರ್ಥವನ್ನು ಕೊಡುತ್ತಿರುವಂಥ ಹೊತ್ತಿನಲ್ಲಿ ನಮಗೆ ಹಿನ್ನೆಲೆ ಮತ್ತು ಮುಂದೆ ಏನೆಲ್ಲ ಇದೆ ಭಾರತ ಬಾಂಗ್ಲಾದೇಶ ಅಂದ ತಕ್ಷಣ ಅಂತ ಅರ್ಥ ಆಗಬೇಕು ಅಂಥೇಳಿ. ನಮಗೆಲ್ಲ ಗೊತ್ತಿರಬೇಕು 4096 ಕಿಲೋಮೀಟರ್ ಜೊತೆಗೆ ಭಾರತ ಮತ್ತು ಬಾಂಗ್ಲಾದೇಶ ಅಂದರೆ ಭಾರತ ಅತ್ಯಂತ ಉದ್ದದ ಗಡಿ, ಇಂಟರ್ನ್ಯಾಷನಲ್ ಗಡಿಯನ್ನು ಬಾಂಗ್ಲಾದೇಶದೊಂದಿಗೆ ಹೊಂದಿದೆ. ಆ್ಯಂಡ್ 5 ರಾಜ್ಯಗಳು ಹಾದು ಹೋಗುತ್ತೆ. ಅಗೇನ್ ಇಲ್ಲೇ ನೋಡ್ಬೋದು, ಬಹಳ ಸ್ಪಷ್ಟವಾಗಿ ಅದು ಕಾಣ್ತಾ ಹೋಗುತ್ತೆ. ಒಂದು ವೆಸ್ಟ್ ಬೆಂಗಾಲ್, 2ನೇದು ಅಸ್ಸಾಮು, 3ನೇದು ಮೇಘಾಲಯ, ತ್ರಿಪುರ ಮತ್ತು ಮಿಜೋರಾಂ. ಈ 5 ರಾಜ್ಯಗಳು ಇಂಟರ್ನ್ಯಾಷನಲ್ ಬಾರ್ಡರನ್ನು ಬಾಂಗ್ಲಾದೇಶದ ಜೊತೆ ಹೊಂದಿದೆ. ಆ್ಯಂಡ್ ಮೈತ್ರಿ ಅಂದ ತಕ್ಷಣ 2015ರಲ್ಲಿ ನಾವು ನೇಪಾಳದಲ್ಲಿ ಅರ್ಥಕ್ವೇಕ್ ಆಗಿದ್ದಾಗ ಅವರ ಒಂದು ಹೆಲ್ಪ್ಗೋಸ್ಕರ, ರೆಸ್ಕ್ಯೂ ಆಪರೇಷನ್ಗೋಸ್ಕರ ಆಪರೇಷನ್ ಮೈತ್ರಿ ಅನ್ನೋದನ್ನು ಬಳಸಿದ್ವಿ. ಇಲ್ಲಿ ಮೈತ್ರಿ ಸೇತು, ಅಲ್ಲಿ ಬಳಸಿದ್ದು ಆಪರೇಷನ್ ಮೈತ್ರಿ. ಆ್ಯಂಡ್ ಭಾರತ ಮತ್ತು ಬಾಂಗ್ಲಾದೇಶ ಪ್ರತಿ ವರ್ಷ ಒಂದು ಮಿಲಿಟ್ರಿ ಜಾಯಿಂಟ್ ಎಕ್ಸಸೈಸನ್ನು ಮಾಡುತ್ತೆ, ಅದೇ ಸಂಪ್ರೀತಿ ಅಂಥೇಳಿ. ಆ್ಯಂಡ್ ಇನ್ನೊಂದು ಬೊಂಗೋ ಸಂಗರ ಅನ್ನುವಂಥದ್ದು ಜಾಯಿಂಟ್ ನ್ಯಾವಲ್ ಎಕ್ಸಸೈಸು, ಆ್ಯಂಡ್ ಸಂಪ್ರೀತಿ ಅನ್ನುವಂಥದ್ದು ಜಾಯಿಂಟ್ ಮಿಲಿಟರಿ ಎಕ್ಸಸೈಸು. ಈ ನಾವು 2 ದೇಶಗಳು ಮಾಡುವಂಥದ್ದು. ಆ್ಯಂಡ್ ಅಫ್ಕೋರ್ಸ್ 1971ರಲ್ಲಿ ಬಾಂಗ್ಲಾ ಕ್ರೈಸಿಸ್ನಲ್ಲಿದ್ದಾಗ ಈಸ್ಟ್ ಪಾಕಿಸ್ತಾನ ಆಗಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಸ್ವಾತಂತ್ರ್ಯದ ಕಹಳೆ ಮೊಳಗಿದಾಗ ಮೊದಲು ಹೆಲ್ಪ್ ಮಾಡಿದ್ದು ಇದೇ ಭಾರತ. ಆ್ಯಂಡ್ 1971ರ ಲಿಬ್ರೇಷನ್ ವಾರ್ನ ಮೂಲಕ ಬಾಂಗ್ಲಾದೇಶಕ್ಕೆ ಮೊದಲ ಸ್ವಾತಂತ್ರ್ಯ, ಮೊದಲ ಅನ್ನೋದಕ್ಕಿಂತಲೂ ಕೂಡ ಸ್ವಾತಂತ್ರ್ಯವನ್ನು ಒದಗಿಸಿಕೊಟ್ಟಿದ್ದು ನಮಗೆಲ್ಲ ಗೊತ್ತಿದೆ. ರವೀಂದ್ರನಾಥ್ ಟಾಗೋರ್ ಬರೆದಿರ್ತಕ್ಕಂಥ ಅಮರ್ ಸೋನಾರ್ ಬಾಂಗ್ಲಾ ಅಲ್ಲಿನ ಒಂದು ರಾಷ್ಟ್ರಗೀತೆ ಕೂಡ. ಆ್ಯಂಡ್ 100th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಈ ಗೌರ್ಮೆಂಟ್ ಬಂದ ಮೇಲೆ ಮಾಡಿದ್ದಂಥದ್ದು ಏನು ಅಂದರೆ ಅದು ಲ್ಯಾಂಡ್ ಬೌಂಡ್ರಿ ಅಗ್ರಿಮೆಂಟು. ಒಂದಷ್ಟು ಎನ್ಕ್ಲೇವ್ಸ್ಗಳನ್ನು ಅವ್ರ ಹತ್ರ ಇದ್ದದ್ದನ್ನು ನಾವು ತೊಗೊಂಡ್ವಿ, ನಮ್ಮ ಹತ್ರ ಇದ್ದದ್ದನ್ನು ಅವ್ರಿಗೆ ಕೊಟ್ವಿ. ಪ್ರಾಕ್ಟಿಕಲಿ ಇದನ್ನು ಬಹಳ ವರ್ಷಗಳಿಂದ ಮಾಡಿಕೊಂಡು ಬರಬೇಕಿತ್ತು. ಪ್ರಾಕ್ಟಿಕಲಿ ಅಲ್ಲಿನ ಜನರು ಮತ್ತು ಆ ಪ್ರದೇಶಗಳು ಅವಕ್ಕೆ ಸೇರಬೇಕಿತ್ತು, ನಮ್ಮ ದೇಶದ್ದು ನಮಗೆ ಸೇರಬೇಕಿತ್ತು. ಹಾಗಾಗಿ ಒಂದು ರೀಡ್ರಾಯಿಂಗ್ ಮಾಡುವಂಥ ಒಂದು ಕೆಲಸವನ್ನು, ಬೌಂಡ್ರಿ ಸೆಟ್ಲ್ಮೆಂಟನ್ನು ಮಾಡಿಕೊಳ್ಳುವಂಥ ಪ್ರಯತ್ನವನ್ನು 100ನೇ ಸಂವಿಧಾನಿಕ ತಿದ್ದುಪಡಿಯ ಮೂಲಕ ಮಾಡಿಕೊಂಡ್ವಿ.
ಇವತ್ತು ಚಾಲೆಂಜಸ್ಗಳೇನಿದೆ ಭಾರತ ಮತ್ತು ಬಾಂಗ್ಲಾದೇಶದ ಸಂದರ್ಭ ಬಂದ ತಕ್ಷಣ, ಒಂದು ಕಡೆ ಟೆರರಿಸಮ್, ಅಫ್ಕೋರ್ಸ್ ನಾವು ಸಂಪ್ರೀತಿ ಅಥವಾ ಬೊಂಗೋ ಸಾಗರ್ ಮಾಡಿದಾಗ ಕೌಂಟರ್ ಟೆರರಿಸಮ್ ಒಂದೊಂದು ಮಿಷನ್ನ ಮೂಲಕವೇ ಮಾಡುವಂಥದ್ದು. ಎರಡನೇದು ರ್ಯಾಡಿಕಲಿಸಮ್, ಅಫ್ಕೋರ್ಸ್ ಎಷ್ಟೋ ಬ್ಲಾಗರ್ಸ್ಗಳು ಸಾಯ್ತಾ ಇರ್ತಕ್ಕಂಥದ್ದನ್ನೆಲ್ಲ ನೀವು ನೋಡೇ ಇರ್ತೀರಿ ಬಾಂಗ್ಲಾದೇಶದಲ್ಲಿ. ಹಾಗಾಗಿ ಅಲ್ಲಿ ರ್ಯಾಡಿಕಲಿಸಮ್ ಅನ್ನುವಂಥ ಟ್ರೆಂಡು ಭಾರತದಲ್ಲೂ ಕೂಡ ಅದು ಪಸರಿಸ್ತಾ ಇರತಕ್ಕಂಥದ್ದು ಬಹಳ ಡೇಂಜರಸ್ ಆದಂಥ ಟ್ರೆಂಡು. ಐಸಿಸ್ ಆ ರೀತಿಯ ಒಂದು ಮನಸ್ಥಿತಿ ಅಥವಾ ಬೇರೆ ರೀತಿಯಾದಂಥ ರ್ಯಾಡಿಕಲಿಸಮ್ ಇಬ್ಬರು ಕೂಡ ಜಾಯಿಂಟ್ ಆಗಿ ಫೈಟ್ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಇಬ್ಬರು ಕೂಡ ಡೆವಲಪಿಂಗ್ ನೇಷನ್ಸ್, ಇಬ್ಬರ ಪ್ರಾಸ್ಪರಿಟಿ ಕೂಡ ಪೀಸ್ಫುಲ್ಲಾಗಿ ರೈಸ್ ಆಗುವಂಥದ್ದು, ಯಾರಿಗೂ ಕೂಡ ಹಾರ್ಮ್ ಆಗದಂತೆ. ಯಾಕಂದರೆ ಬಾಂಗ್ಲಾಗೆ ಇಂಡಿಯಾ ಬೇಕು, ಇಂಡಿಯಾದ ಮಾರ್ಕೆಟ್ಗೆ ಒಳ್ಳೆ ಇಂಡಿಯಾದ ಪ್ರಾಡಕ್ಟ್ಸಿಗೆ ಬಾಂಗ್ಲಾ ಅನ್ನುವಂಥದ್ದು ಉತ್ತಮ ಮಾರ್ಕೆಟ್ ಆಗುತ್ತೆ. ಯಾಕಂದರೆ ವಿ ಡೂ ಅರೌಂಡ್ $600 ಬಿಲಿಯನ್ ಟ್ರೇಡನ್ನು ಮಾಡ್ತೇವೆ. ಆದರೆ ಫ್ಯಾಕ್ಟ್ ಆಫ್ ದಿ ಮ್ಯಾಟರ್, ನಮ್ಮದು ಇಂಡಿಯಾ ಟ್ರೇಡ್ ಸರ್ಪ್ಲಸ್ ಇದೆ. ಸಾರಿ, ಐ ಮೀನ್ ಟು ಸೇ 600 ಮಿಲಿಯನ್ನಷ್ಟು ನಾವು ಟ್ರೇಡ್ ಮಾಡ್ತೇವೆ. ಇಂಡಿಯಾ ಇಸ್ ಸರ್ಪ್ಲಸ್ಸು ಆ್ಯಂಡ್ ಬಾಂಗ್ಲಾದೇಶ ಡಿಫಿಸಿಟಲ್ಲಿದೆ. ಸೊ ನಮಗೆಲ್ಲ ಗೊತ್ತಿರಬೇಕು, ಗಂಗಾ ಬ್ರಹ್ಮಪುತ್ರ ಡೆಲ್ಟಾದಲ್ಲಿ ಜೂಟ್ ಅನ್ನುವಂಥದ್ದು ಬಹಳ ಉತ್ತಮವಾಗಿ ಬೆಳೆಯುತ್ತೆ. ದಟ್ ಕ್ಯಾನ್ ಆಲ್ಸೋ ಬಿ ಒನ್ ಆಫ್ ದಿ ಪೊಟೆನ್ಷಿಯಲ್ ಆಸ್ಪೆಕ್ಟ್. ಇಬ್ಬರು ಕೂಡ ಮ್ಯೂಚುವಲ್ ಆಗಿ ಬೆಳೆದು ಇಡೀ ವಿಶ್ವಕ್ಕೆ ಜೂಟಿನ ಲೀಡರ್ಸ್ ಆಗಲಿಕ್ಕೆ. ಆ್ಯಂಡ್ ಅಗೈನ್ ರೋಹಿಂಗ್ಯಾ ಕ್ರೈಸಿಸ್ನ ಸಂದರ್ಭದಲ್ಲಿ ರೋಹಿಂಗ್ಯಾಗಳು ಮ್ಯಾನ್ಮಾರಿಂದ ಈಚೆ ಬಂದಿದ್ದು ಮತ್ತು ಭಾರತ ಮತ್ತು ಬಾಂಗ್ಲಾದೇಶಕ್ಕೆ ಸಮಾನವಾಗಿ ಒಂದು ಚಾಲೆಂಜ್ ರೀತಿಯಲ್ಲಿ ಅವರು ಇನ್ಫಿಲ್ಟ್ರ್ ಆಗಿದ್ದು ಕೂಡ ಅದೊಂದು ಚಾಲೆಂಜು. ಆ್ಯಂಡ್ ಮ್ಯಾನ್ಮಾರ್ ಕ್ರೈಸಿಸ್ ಇವತ್ತಿರ್ತಕ್ಕಂಥದ್ದು ಚೈನೀಸ್ ಆ್ಯಂಗಲನ್ನು ನಾವು ನೋಡ್ತಾ ಇದ್ದೇವೆ. ಮಿಲಿಟರಿ ಟೇಕಪ್ ಆಗಿದೆ. ಎಲ್ಲಿ ಡೆಮೋಕ್ರಸಿ ಇರೋದಿಲ್ಲ, ಎಲ್ಲಿ ಡೆಮೋಕ್ರಸಿ ಇನ್ ಕ್ರೈಸಿಸ್ ಇರುತ್ತೋ ಅಲ್ಲಿನ ಸುತ್ತಮುತ್ತಲ ಪ್ರದೇಶಗಳಿಗೆ ಮತ್ತು ಓವರಾಲ್ ಗ್ಲೋಬಲ್ ಪೀಸಿಗೆ ಅದು ಯಾವತ್ತಿದ್ರೂ ಡೇಂಜರ್. ಅದೇ ಆ ಒಂದು ಸಿಚುವೇಶನ್ಸನ್ನು ನಾವಿಬ್ಬರು ಕ್ಲೋಸ್ ಆಗಿ ನೋಡ್ತಾ ಇದ್ದೇವೆ. ಫಾರ್ ದ ಸಿಂಪಲ್ ರೀಸನ್, ಅದು ಚೈನಾ ಯಾವ ರೀತಿ ಪ್ಲೇ ಮಾಡ್ತಾ ಇದೆ, ಅಥವಾ ಇನ್ಸ್ಟೆಬಿಲಿಟಿ ಇನ್ ಮ್ಯಾನ್ಮಾರ್ ಅನ್ನುವಂಥದ್ದು ನಮಗೂ ಕೂಡ ಅದು ಇನ್ನೊಂದು ರೀತಿಯ ಸಮಸ್ಯೆ. ಅಲ್ಲಿಂದ ಬೇರೆ ಬೇರೆ ರೀತಿಯ ಮೈಗ್ರೇಷನ್ನಿಂದ ಬರ್ಬೋದು, ಅಥವಾ ರೋಹಿಂಗ್ಯಾಗಳು ಬಂದಾಗೆ ಎಕ್ಸೋಡಸ್ ಆಗಿ ಬರ್ಬೋದು. ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಗಳು ಇದ್ದೇ ಇರುತ್ತೆ. ಆ್ಯಂಡ್ ಇನ್ಸ್ಟೆಬಿಲಿಟಿ ಅನ್ನುವಂಥದ್ದು ಯಾವತ್ತೂ ಕೂಡ ಗ್ಲೋಬಲ್ ಮತ್ತು ರೀಜ್ನಲ್ ಪೀಸಿಗೆ ತಲೆನೋವು. ಹಾಗಾಗಿ ನಾವು ನೋಡಬೇಕು ಇವತ್ತು ಡೆಮೊಕ್ರೆಟಿಕ್ ಸೆಟಪ್ ಯಾವ ರೀತಿಯಲ್ಲಿ ಆಗ್ಬೋದು, ಅಥವಾ ಮಿಲಿಟರಿ ಎಷ್ಟು ಸಮಯ ಈ ಎಮರ್ಜೆನ್ಸಿಯನ್ನು ಕಂಟಿನ್ಯೂ ಮಾಡ್ಬೋದು. ಆ್ಯಂಡ್ ಕ್ರಾಸ್ ಬಾರ್ಡರ್ ಇನ್ಫಿಲ್ಟ್ರೇಷನ್ ಈಗಾಗಲೇ ಮಾತಾಡಿದ್ವಿ. ಆ್ಯಂಡ್ ಚೈನೀಸ್ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು, ಚೈನೀಸ್ ಇನ್ವೆಸ್ಟ್ಮೆಂಟು ನಿಧಾನಕ್ಕೆ ಭಾರತದ ಸುತ್ತ ಆರ್ಕನ್ನು ಮಾಡ್ತಾ ಇದೆ. ಬಾಂಗ್ಲಾದೇಶವನ್ನು ಕೂಡ ಅದು ಕಾನ್ಸಂಟ್ರೇಟ್ ಮಾಡ್ತಾ ಇದೆ. ಈ ಹಂತದಲ್ಲಿ ನಾವು ಬಹಳ ಕ್ಯೂರಿಯಸ್ ಆಗಿ ಬಾಂಗ್ಲಾದೇಶದ ಜೊತೆಗೆ ಟೈಪು ಸೆನ್ಸಿಟಿವ್ ಆಗಿ ಕನೆಕ್ಟ್ ಆಗದೆ ಹೋದಲ್ಲಿ ಇಟ್ ಈಸ್ ಗೋಯಿಂಗ್ ಟು ಬಿ ಅ ಡೇಂಜರ್ ಫಾರ್ ದ ಸಿಂಪಲ್ ರೀಸನ್. ಹೇಗೆ ನೇಪಾಳ ಅನ್ನುವಂಥದ್ರ ಮೇಲೆ ಚೈನಾ ಪ್ರಭಾವವನ್ನು, ಹಿಡಿತವನ್ನು ಸಾಧಿಸುವಂಥ ಪ್ರಯತ್ನ ಮಾಡ್ತಾವೆ, ಬಾಂಗ್ಲಾದೇಶದಲ್ಲೂ ಕೂಡ ಹೈ ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನು ಕೂಡ ಭಾರತದ ವಿರುದ್ಧ ಹಿತಾಸಕ್ತಿಯಲ್ಲಿ ಬಳಸಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಸೊ ದ್ಯಾಟ್ ಈಸ್ ಅ ಬಿಗ್ ಚಾಲೆಂಜ್. ಆ್ಯಂಡ್ ಅಫ್ಕೋರ್ಸ್ ಚೈನೀಸ್ ಇನ್ಫ್ಲೂಯೆನ್ಸ್ ಅನ್ನುವಂಥದ್ದು ಉಳಿದಂತೆ ಸಾಮಾನ್ಯವಾಗಿರ್ತಕ್ಕಂಥ ಈ ಪೀಪಲ್ ಟು ಪೀಪಲ್ ಇರ್ಬೋದು, ಬಾಂಗ್ಲಾದಿಂದ ಬರುವಂಥ ಇನ್ಫಿಲ್ಟ್ರೇಷನ್ಸ್ ಇರ್ಬೋದು ಸಾಕಷ್ಟು. ಆ್ಯಂಡ್ ಗಡಿ ಇದ್ದರೂ ಕೂಡ ಗಡಿಯನ್ನು ಮೀರಿ ಬರುವಂಥದ್ದು, ಕೌ ಸ್ಮಗ್ಲಿಂಗು, ಬೇರೆ ಬೇರೆ ರೀತಿಯಾದಂಥ ಸ್ಮಗ್ಲಿಂಗು, ಹ್ಯೂಮನ್ ಟ್ರಾಫಿಕಿಂಗ್ ಆಗುವಂಥದ್ದು, ಈ ರೀತಿಯ ಹಲವು ಸಮಸ್ಯೆಗಳು ಜನರಲ್ ಟೆಂಡೆನ್ಸಿಯಲ್ಲಿ ಇರುವಂಥದ್ದೇ ಬಾಂಗ್ಲಾದೇಶದ ಜೊತೆಗೆ ನಾವು ಅನೇಕ ವರ್ಷಗಳಿಂದ ಸಫರ್ ಆಗ್ತಾ ಇರತಕ್ಕಂಥದ್ದು. ಆ್ಯಂಡ್ ಈ ಚಾಲೆಂಜಸ್ಗಳಿಗೆ ಪರಿಹಾರ ಹುಡುಕಿಕೊಳ್ಳುವಂಥ ಅನಿವಾರ್ಯತೆ ಇದೆ. ಅದರ್ವೈಸ್ ಜಸ್ಟ್ ಪೊಲಿಟಿಕಲ್ ರೆಟಾರಿಕನ್ನೇ ಮಾಡ್ತಾ ಕೂತ್ರೆ ದೇರ್ ಈಸ್ ನೋ ಗೋಯಿಂಗ್ ಟು ಬಿ ಎಂಡ್. ಯಾಕಂದರೆ ಇವತ್ತು ನಾವು ಮಾಡ್ತಾ ಇದ್ದೇವೆ, ಮುಂದಿನ 50 ವರ್ಷ ಬಿಟ್ಟರು ಅದೇ ರಿಟರಿಕ್ ಇರುತ್ತೆ. ದೇರ್ ನೀಡ್ಸ್ ಟು ಬಿ ಒಂದೊಂದು ಸ್ಟಾಪ್ ಬೇಕಾಗಿದೆ ಈ ರೀತಿಯ ಸಮಸ್ಯೆಗಳಿಗೆ. ಆ್ಯಂಡ್ ಆಪರ್ಚುನಿಟೀಸ್ ಏನಾಗಿದೆ, ಜೊತೆಯಲ್ಲಿ ನಾವು ಬೆಳೆಯುವಂಥದ್ದು ಪ್ರಾಸ್ಪರಸ್. ನಾವು ಸಾರ್ಕ್ ಅನ್ನುವಂಥ ಒಂದು ಒಕ್ಕೂಟದ ಭಾಗವಾಗಿದ್ದೇವೆ, ಬಿಮ್ಸ್ಟೆಕ್ ಅನ್ನುವಂಥದ್ರ ಭಾಗವಾಗಿದ್ದೇವೆ. ಇದೆಲ್ಲವೂ ಕೂಡ ಯಾವ ಭಾಗ ಅಂದರೆ ರೀಜ್ನಲ್ ಗ್ರೂಪಿಸಮ್ ಅನ್ನುವಂಥದ್ದು. ಇವತ್ತು ಗ್ಲೋಬಲೈಸೇಷನ್ಗೆ ಒಂದು ಪರ್ಯಾಯವಾಗಿ ರೀಜ್ನಲ್ ಗ್ರೂಪಿಂಗ್ಸು ಸ್ಟ್ರಾಂಗ್ ಆಗಿದ್ದರೆ ನಾವು ಒಂದು ಸ್ಟ್ರಾಂಗ್ ಪವರ್ ಆಗಿ ಎಮರ್ಜ್ ಆಗಲಿಕ್ಕೆ ಸಾಧ್ಯ ಇದೆ. ಆ್ಯಂಡ್ ಮ್ಯೂಚುವಲ್ ಬೆನಿಫಿಟ್ ಅಥವಾ ಮ್ಯೂಚುವಲ್ ಗ್ರೋತ್ ಅನ್ನುವಂಥದ್ದು, ಶೇರ್ಡ್ ಗ್ರೋತ್ ಅಂತ ಹೇಳ್ತೇವೆ, ಶೇರ್ಡ್ ಪ್ರಾಸ್ಪ್ಯಾರಿಟಿ ಅಂತ ಹೇಳ್ತೇವೆ. ಕಾಮನ್ ಹಿಸ್ಟ್ರಿ ಇದೆ ನಮಗೆಲ್ಲ, ಕೊಲೋನಿಯಲ್ ಹಿಸ್ಟ್ರಿ ಇರ್ತಕ್ಕಂಥದ್ದು. ಆ್ಯಂಡ್ ಬಾಂಗ್ಲಾದೇಶ ನಮ್ಮದೇ ಭಾಗ, ಬೇರೆ ಯಾವುದೂ ಅಲ್ಲ. ಅದು ಆ್ಯಕ್ಚುಲಿ ಡಿವೈಡೆಡ್ ಆಗಿದೆ, ಬಟ್ ಅದು ನಮ್ಮದೇ ಭಾಗ. ಅವಿಭಜಿತ ಭಾರತದ ಭಾಗ ಬಾಂಗ್ಲಾದೇಶ. ಆ್ಯಂಡ್ ಪೊಟೆನ್ಷಿಯಲ್ ಫ್ಯೂಚರ್ ಇದೆ ಇಬ್ರಿಗೂ ಕೂಡ. ಅದರಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ನಲ್ಲಿ ಅದು ಕೂಡ ತುಂಬ ಚೆನ್ನಾಗಿ ಮಾಡ್ತಾ ಇದೆ. ಹೆಲ್ತ್ ಅಥವಾ ಬೇರೆ ಬೇರೆ ಇಂಡಿಕೇಟರ್ಸ್ನಲ್ಲಿ ಚೆನ್ನಾಗಿ ಮಾಡ್ತಾ ಇದೆ. ಆ್ಯಂಡ್ ಡೆವಲಪಿಂಗ್ ಕಂಟ್ರೀಸ್ ಆಗಿರೋದ್ರಿಂದ ಒಳ್ಳೆ ಪೊಟೆನ್ಷಿಯಲ್ ಇದೆ. ಆ್ಯಂಡ್ 21st ಸೆಂಚುರಿ, ಅಫ್ಕೋರ್ಸ್ ವಿ ಆಲ್ ನೋ 21st ಸೆಂಚುರಿ 21ನೇ ಶತಮಾನ, ಅದು ಏಷ್ಯಾದ ಶತಮಾನ. ಹಾಗಾಗಿ ಜೊತೆಯಲ್ಲಿ ಸಾಗಿದಾಗ, ನಾವೆಲ್ಲ ಒಂದು ಗ್ರೂಪ್ ಆಗಿ ಸಾಗಿದಾಗ, ಯಾರಿಗೂ ತೊಂದರೆ ಕೊಡದೆ ಮ್ಯೂಚುವಲ್ ಗ್ರೋತ್, ಮ್ಯೂಚುವಲ್ ಪ್ರಾಸ್ಪರಿಟಿ ಅನ್ನುವಂಥದ್ದು ಶೇರ್ಡ್ ವ್ಯಾಲ್ಯೂಸ್ ಜೊತೆಗೆ ಸಾಗಿದಾಗ ನೋ ಬಡಿ ಕ್ಯಾನ್ ಸ್ಟಾಪ್ ಅಸ್. ಅದಕ್ಕೆ ಭಾರತ ನೇಬರ್ಹುಡ್ ಫಸ್ಟ್ ಅನ್ನುವಂಥದ್ದನ್ನು ಪಾಲಿಸಿಯನ್ನು ಫಾಲೋ ಮಾಡ್ತಾ ಇದೆ. ಲುಕ್ ಈಸ್ಟ್ ಅಥವಾ ಆ್ಯಕ್ಟ್ ಈಸ್ಟನ್ನು ಫಾಲೋ ಮಾಡ್ತಾ ಇದೆ. ಯಾಕೆ ಅಂತ ಹೇಳಿದರೆ, ನಮ್ಮ ಈ ಪೂರ್ವದಲ್ಲಿ ಇರ್ತಕ್ಕಂಥ ಪ್ರದೇಶಗಳನ್ನು ಕೂಡ ನಾವು ಸಮಾನವಾಗಿ ಸಾಗಬೇಕು. ಕೇವಲ ವೆಸ್ಟಿನ ಬಗ್ಗೆ ಮಾತ್ರ ಆಲೋಚನೆ ಮಾಡುವುದಲ್ಲ. ಆ ಕಾರಣದಿಂದ ಜೊತೆಯಾಗಿ ಸಾಗಬೇಕು. ಮತ್ತು ಪೊಟೆನ್ಷಿಯಲ್ ಇರ್ತಕ್ಕಂಥ ದೇಶಗಳು ಕನೆಕ್ಟ್ ಆದರೆ ಟ್ರೇಡು, ರಿಲೇಷನ್ಸು, ಪೀಪಲ್ ಟು ಪೀಪಲು, ಪೀಸು, ಡೆಮೋಕ್ರಸಿ, ಬೇರೆ ಬೇರೆ ಆಲೋಚನೆ ಆಯಾಮಗಳಲ್ಲಿ ಎಕಾನಮಿ. ನಾವಿವತ್ತು ಸಾರ್ಕ್ ಸ್ಯಾಟಲೈಟನ್ನು ಕೊಟ್ಟಿದ್ದೇವೆ ಇಸ್ರೋದ ಮೂಲಕ. ಯಾಕೆ? ಎಲ್ಲ ಸಾರ್ಕ್ ದೇಶಗಳಿಗೆ ಅದು ಸಹಾಯ ಆಗಬೇಕು ಅಂಥೇಳಿ. ಈ ರೀತಿಯ ಆಲೋಚನೆಗಳಿಂದ ಶೇರ್ಡ್ ವ್ಯಾಲ್ಯೂಸ್ ಮತ್ತು
ಮ್ಯೂಚುವಲ್ ಒಂದು ಬೆನಿಫಿಟಿನಿಂದ ಜೊತೆಯಲ್ಲಿ ಸಾಗಿದರೆ ಭಾರತ ಮತ್ತು ಬಾಂಗ್ಲಾದೇಶ, ಭಾರತ ಸಾಗುವುದ ಎತ್ತರದಲ್ಲೇ ಬಾಂಗ್ಲಾದೇಶಕ್ಕೂ ಕೂಡ ಅಷ್ಟೇ ಎತ್ತರವನ್ನು ಸಾಧಿಸಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಈ ಒಂದು ಮೈತ್ರಿ ಸೇತು ಅನ್ನುವಂಥದ್ದು ಭಾರತ ಮತ್ತು ಬಾಂಗ್ಲಾದೇಶದ ಒಂದು ವ್ಯಾಪಾರ, ವಾಣಿಜ್ಯ, ಬೈಲ್ಯಾಟ್ರಲ್ ಟ್ರೇಡು ಅಂದರೆ ದ್ವಿಪಕ್ಷೀಯ ಸಂಬಂಧದಲ್ಲಿ ಹೊಸದಾದಂಥ ಒಂದು ಕ್ರಾಂತಿ ಆಯಾಮವನ್ನು ತರಲಿ. ಕೇವಲ ಒಂದು ನೇಬರ್ಸ್ ಅಂತ ಮಾತ್ರ ಅಲ್ಲ, ಭಾರತದ ಭಾಗವಂತ ಅಂತ ನೋಡಿಬಿಡುವಂಥದ್ದು ಈ ಹೊತ್ತಿನಲ್ಲಿ ಬಾಂಗ್ಲಾದೇಶಿಯರಿಗೆ ಅದೊಂದು ರೀತಿಯ ಎಕ್ಸ್ಟ್ರೀಮಿಸಮ್ ಅಂತ ಅನ್ನಿಸ್ಬೋದು. ಆದರೆ ಫ್ಯಾಕ್ಟ್ ಆಫ್ ದಿ ಮ್ಯಾಟರ್, ಎರಡು ಇಂಡಿಪೆಂಡೆಂಟ್ ಸ್ಟೇಟ್ಸ್, ಎರಡು ನೇಬರ್ಸು ಜೊತೆಯಲ್ಲಿ ಸಾಗಬೇಕಾದಂಥ ಅನಿವಾರ್ಯತೆ ಇದೆ. ಆ್ಯಂಡ್ ಇಟ್ ಈಸ್ ವೆರಿ ಎಸೆನ್ಷಿಯಲ್. ನಾವು ಗುಡ್ ವಿಲ್ಲನ್ನು ಯಾವ ರೀತಿ ತೋರಿಸಿದ್ವಿ, ಯಾವ ಸಂದರ್ಭದಲ್ಲಿ ಕೋವಿಡ್ ಬಂದಾಗ ಅದು ಹೈಡ್ರಾಕ್ಸಿಕ್ಲೋರೋಕ್ವಿನನ್ನು ಕೊಟ್ಟಾಗಿರ್ಬೋದು, ಇವತ್ತು ವ್ಯಾಕ್ಸಿನನ್ನು ಸಪ್ಲೈ ಮಾಡುವಂಥ ಸಂದರ್ಭದಲ್ಲಿರ್ಬೋದು, ಭಾರತದ ಜೊತೆಗೆ ಯಾರು ಚೆನ್ನಾಗಿರ್ತಾರೆ, ಭಾರತದ ಒಂದು ಹಿತೈಷಿಗಳಾಗಿರ್ತಾರೆ, ಅವರಿಗೆ ಭಾರತ ಯಾವತ್ತೂ ಕೂಡ ಕೈ ಬಿಡುವುದಿಲ್ಲ ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿ ಈ ಸಂಗತಿಗಳನ್ನು ಕೂಡ ನೋಡ್ಬೋದು. ಇದು ಮೊದಲಲ್ಲ, ಯಾವುದೋ ಒಂದು ಸೈಕ್ಲೋನ್ ಬಂದಾಗ, ಯಾವುದೋ ಒಂದು ಕ್ರೈಸಿಸ್ ಆದಾಗ ಭಾರತ ಯಾವತ್ತೂ ಕೂಡ ಮೊದಲ ಹಂತದಲ್ಲಿ ನಿಂತು ತನ್ನ ನೇಬರ್ಸನ್ನು, ತನ್ನ ಮಿತ್ರ ರಾಷ್ಟ್ರಗಳನ್ನು ಸಲಹುವುದರಲ್ಲಿ, ಪೊರೆಯೋದ್ರಲ್ಲಿ ಎತ್ತಿದ ಕೈ ಅನ್ನೋದು ಇತಿಹಾಸ ಸಾಕ್ಷಿ. ಮತ್ತು ಭಾರತ ಯಾವತ್ತೂ ಕೂಡ ಯಾರ ಮೇಲೂ ದಾಳಿ ಮಾಡಿಲ್ಲ. ಹಾಗಾಗಿ ಪೀಸ್ಫುಲ್ ರೈಸ್ ಅನ್ನುವಂಥದ್ದು ಬಾಂಗ್ಲಾದೇಶದ ಒಂದು ಹೊಸ ರೆಜಿಮ್ನಲ್ಲಿಯೂ ಕೂಡ ಅದು ಕೂಡ ನಿಧಾನವಾಗಿ ಸಾಗ್ತಾ ಇದೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಬಾಂಗ್ಲಾದೇಶಕ್ಕೂ ಕೂಡ ಭಾರತ ಅಷ್ಟೇ ಅನಿವಾರ್ಯ. ಹೊಸ ಮಾರ್ಕೆಟ್ ತೆರೆದುಕೊಳ್ತಾ ಇದೆ, ಭೂಟಾನು, ನೇಪಾಳನಂತ. ಅದನ್ನು ಕೂಡ ಬಾಂಗ್ಲಾ ಇನ್ನಷ್ಟು ಚೆನ್ನಾಗಿ ಬೆಳೆಸ್ಕೊಳ್ಬೇಕು, ಎಕನಾಮಿಕಲಿ ಪ್ರಾಸ್ಪರ್ ಆಗಿ ಬೆಳಿಬೇಕು. ಆದರೆ ಭಾರತದ ಸಂದರ್ಭದಲ್ಲಿ ನಾರ್ತ್ ಈಸ್ಟ್ ಒಂದು ಹೊಸ ಗೇಟ್ವೇ ಓಪನ್ ಅಪ್ ಆಗಿದೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಗೇಟ್ವೇಯ ಜೊತೆಗೆ ನಮಗೆ ನಾನು ಹೇಳಿದಾಗೆ ಲ್ಯಾಂಡ್ ರೂಟಿಗೆ ಪರ್ಯಾಯವಾಗಿ ಇನ್ನೊಂದು ರೂಟ್ ಚಿತ್ತಗಾಂಗ್ ಮೂಲಕ 80 ಕಿಲೋಮೀಟರ್ ದಾರಿಯಲ್ಲಿ ನಾವು ಫುಡ್ ಸಪ್ಲೈಸನ್ನು ಮಾಡಲಿಕ್ಕೆ, ಎಮರ್ಜೆನ್ಸಿ ಏನಾದರೂ ಪ್ರಾವಿಷನ್ಸನ್ನು ಕೊಡಬೇಕು. ಯಾವತ್ತಾದರೂ ಡೋಕ್ಲಾಮು ಸಿಕ್ಕಿಂ ಪ್ರದೇಶದಲ್ಲಿ ಏನಾದರೂ ಚೈನಾ ಯಾವುದಾದ್ರೂ ರೀತಿಯಲ್ಲಿ ತೊಂದರೆ ಕೊಡ್ತು, ಬ್ಲಾಕೇಡನ್ನು ತಂತು ಅಂತ ಹೇಳಿದರೆ ನಮಗೆ ಇನ್ನೊಂದು ರೂಟ್ ಅನ್ನುವಂಥದ್ದು ಓಪನ್ ಅಪ್ ಆಗಿದೆ. ಈ ಕಾರಣದಿಂದಲೇ ಈ ಒಂದು ಬ್ರಿಡ್ಜ್ ಅನ್ನುವಂಥದ್ದು ಇಟ್ ಈಸ್ ಗೋಯಿಂಗ್ ಟು ಬಿ ಅ ಮಾಸ್ಟರ್ ಸ್ಟ್ರೋಕ್ ಇನ್ ದ ಹಿಸ್ಟ್ರಿ ಆ್ಯಂಡ್ ಇಟ್ ಈಸ್ ಗೋಯಿಂಗ್ ಟು ಬಿ ಅ ನ್ಯೂ ರೆಜಿಮ್ ಅಥವಾ ಒಂದು ಹೊಸ ನ್ಯೂ ಚಾಪ್ಟರ್ ಬಿಟ್ವೀನ್ ದಿ ರಿಲೇಷನ್ಶಿಪ್ ಬಿಟ್ವೀನ್ ಬಾಂಗ್ಲಾದೇಶ್ ಆ್ಯಂಡ್ ಇಂಡಿಯಾ ಅನ್ನೋದನ್ನು ನೋಡಬೇಕು. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಟು ಮೈತ್ರಿ ಸೇತು. ಬಹುಶಃ ಈ ಎಲ್ಲ ಸಂಗತಿಗಳನ್ನು, ಯಾಕೆ ಒಂದು ಸಣ್ಣ ಸಂಗತಿ ಇರ್ಬೋದು ಮೈತ್ರಿ ಸೇತು ಒಂದು ಬ್ರಿಡ್ಜ್ ಮಾಡಿದ್ದು, ಆದರೆ ಈ ಸಂಗತಿಯ ಮೂಲಕ ನಾವು ಜಿಯೋ ಪಾಲಿಟಿಕ್ಸನ್ನು ಸ್ಟಡಿ ಮಾಡಿದ್ವಿ, ನೇಬರ್ಹುಡ್ ಪಾಲಿಸಿಯನ್ನು ಸ್ಟಡಿ ಮಾಡಿದ್ವಿ, ಸಾರ್ಕಿನ ಆಶಯಗಳನ್ನು ಸ್ಟಡಿ ಮಾಡಿದ್ವಿ, ಸೌತ್ ಏಷ್ಯಾದ ಡೆವಲಪ್ಮೆಂಟ್ ಬಗ್ಗೆ ನೋಡಿದ್ವಿ, ಸೌತ್ ಏಷ್ಯಾ ಅನ್ನುವಂಥದ್ದು ಹೇಗೆ ಬೆಳಿಬೋದು, ಏನು ಪೊಟೆನ್ಷಿಯಲ್ ಇದೆ ಅನ್ನೋದನ್ನು, ರಿವರ್ಸ್ ಬಗ್ಗೆ ನೋಡಿದ್ವಿ, ಗಂಗಾ ಅನ್ನುವಂಥದ್ದು ಅಥವಾ ಈ ಒಂದು ಫೇಣಿ ಅನ್ನುವಂಥ ರಿವರ್ನ ಮೂಲಕ ಬ್ರಹ್ಮಪುತ್ರದ ಭಾಗ ಹೇಗೆ ನಾವಿಬ್ಬರು ಕನೆಕ್ಟ್ ಆಗ್ಬೋದು, ಒಂದು ಪೋರ್ಟನ್ನು ಬಳಸ್ಕೊಂಡು ಹೇಗೆ ಬೆಳಿಬೋದು, ಆ್ಯಂಡ್ ಟ್ರೇಡ್, ಕಾಮರ್ಸು, ಈ ಇಂಟ್ರೆಸ್ಟ್ಗಳೇ ಪ್ಯಾರಮೌಂಟ್ ಆದಾಗ ಮತ್ತು ಗಡಿಗಳನ್ನು ಮೀರಿ ಬೆಳೆದು ನಿಂತು ಇಬ್ಬರು ಬೆಳೀಲಿಕ್ಕೆ ಹೇಗೆ ಸಾಧ್ಯ ಇದೆ. ಯಾಕಂದರೆ ಪೊಲಿಟಿಕಲ್ ಬೌಂಡ್ರೀಸ್ ಆರ್ ಬೌಂಡ್ರೀಸ್ ಫಾರ್ ಸಾವರ್ನಿಟಿ, ಬಟ್ ಬಿಯಾಂಡ್ ದಟ್ ಎಕನಾಮಿಕ್ ಇಂಟ್ರೆಸ್ಟ್ ಬಂದಾಗ ವಿ ಕ್ಯಾನ್ ಗ್ರೋ ಮಚ್ ಲಾರ್ಜರ್ ವೈಲ್ ಕೀಪಿಂಗ್ ಅವರ್ ನ್ಯಾಷನಲ್ ಇಂಟ್ರೆಸ್ಟ್ ಇಂಟ್ಯಾಕ್ಟ್ ಅನ್ನುವಂಥ ಒಂದು ಸತ್ಯವನ್ನು ಅರಿತುಕೊಂಡು ಮೈತ್ರಿ ಸೇತು ಅನ್ನುವಂಥದ್ದು ಹೊಸ ಚಾಪ್ಟರ್ ಮತ್ತು ಹೊಸದಾದಂಥ ಒಂದು ಕ್ರಾಂತಿಗೆ ಮುನ್ನುಡಿ ಬರೀಲಿ ಅಂತ ಹೇಳ್ತಾ ಈ ಒಂದು ಚರ್ಚೆಗೆ ವಿರಾಮವನ್ನು ಹಾಡುತ್ತಿದ್ದೇನೆ. ಬಹುಶಃ ಇದು ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ಕೊಂಡಿದ್ದೇನೆ. ಇಷ್ಟವಾಗಿದ್ದಲ್ಲಿ, ಉತ್ತಮವಾಗಿದ್ದಲ್ಲಿ ಹಂಚಿಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಜೈ ಹಿಂದ್. ಇದು ನಿಮ್ಮ ಶ್ರೇಯಾಂಕ ಹೆಸರಂದೆ. ಥ್ಯಾಂಕ್ ಯು.